ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ದೆಹಲಿಯಲ್ಲಿ 14 ವರ್ಷಗಳ ಬಳಿಕ ಉಗ್ರರು ನಡೆಸಿರತಕ್ಕಂತಹ ದಾಳಿಯ ಬಗ್ಗೆ ತನಿಖೆ ತೀವ್ರಗೊಂಡಿದೆ. ಎನ್ಐಎ ನಡೆಸ್ತಾ ಇರುವಂತಹ ತನಿಖೆಯಲ್ಲಿ ಬಗೆದಷ್ಟು ಸ್ಫೋಟಕ ವಿಚಾರಗಳು ಬೆಳಕಿಗೆ ಬರ್ತಾ ಇದ್ದಾವೆ. ಫರೀದಾಬಾದ್ನಲ್ಲಿ ಉಗ್ರರಿಗೆ ಯೂನಿವರ್ಸಿಟಿನೇ ಅಡ್ಡೆ ಆಗಿತ್ತು ಅನ್ನುವಂಥದ್ದು ಕೂಡ ಈಗ ಕನ್ಫರ್ಮ್ ಆಗ್ತಾ ಇದೆ. ಟರ್ಕಿಯಲ್ಲಿ ಕುಳಿತು ಈ ಉಗ್ರರು ಸ್ಕೆಚ್ ಹಾಕಿದ್ರು ಅನ್ನೋ ವಿಚಾರವನ್ನು ಕೂಡ ಎನ್ಐಎ ಪತ್ತೆ ಮಾಡಿದೆ. ದೇಶದಲ್ಲಿ ಉಗ್ರರು ಸರಣಿ ಸ್ಫೋಟ ನಡೆಸೋದಕ್ಕೆ ಪಾಕಿಸ್ತಾನದಿಂದಲೂ ನೆರವು ಸಿಕ್ಕಿತ್ತು ಅನ್ನೋ ಕಟು ಸತ್ಯಾಂಶಗಳನ್ನು ಈಗ ಎನ್ಐಎ ಪತ್ತೆ ಮಾಡಿದೆ. ದೆಹಲಿಯ ಕೆಂಪುಕೋಟೆ ಬಳಿ ಸೋಮವಾರ ಸಂಜೆ ನಡೆದ I-20 ಕಾರ್ ಬಾಂಬ್ ಸ್ಫೋಟದಲ್ಲಿ 13 ಜನರ ಸಾವಾಗಿದೆ. 20 ಜನ ಈಗಲೂ ಆಸ್ಪತ್ರೆಯಲ್ಲಿದ್ದಾರೆ. ಕಾರು ಸ್ಫೋಟದಲ್ಲಿ ಉಗ್ರರ ಕೈವಾಡ ಇರೋದು ಸ್ಪಷ್ಟವಾಗಿದ್ದು, ತನಿಖೆಗಿಳಿದಿರುವ ಎನ್ಐಎ ಸ್ಫೋಟದ ಆಳ ಅಗಲವನ್ನೆಲ್ಲ ಜಾಲಾಡುತ್ತಿದ್ದು, ಬಗೆದಷ್ಟು ಭಯಾನಕ ಸತ್ಯಗಳು ಒಂದೊಂದಾಗೇ ಹೊರಗೆ ಬರ್ತಿವೆ. ಎನ್ಐಎ ಪ್ರಾಥಮಿಕ ತನಿಖೆಯಲ್ಲಿ ಇಲ್ಲಿವರೆಗೂ 200ಕ್ಕೂ ಹೆಚ್ಚು ಸಿಸಿಟಿವಿ ದೃಶ್ಯಗಳನ್ನು ಸಂಗ್ರಹಿಸಿದ್ದು, ಇದರಲ್ಲಿ ಕಾರು ಸ್ಫೋಟವಾಗುವ ಭೀಕರ ದೃಶ್ಯವೂ ಇದೆ. ಲಾಲ್ ಕಿಲಾ ಮೆಟ್ರೋ ನಿಲ್ದಾಣದ ಕೂಗಳತೆ ದೂರದಲ್ಲಿ ಸಾವಿರಾರು ವಾಹನಗಳು ಓಡಾಡುತ್ತಿದ್ವು. ನೂರಾರು ಜನನೂ ಓಡಾಡುತ್ತಿದ್ರು. ಸಂಜೆ 6:50 ಟ್ರಾಫಿಕ್ನಿಂದ ತುಂಬಿದ್ದ ರಸ್ತೆಯಲ್ಲೇ I-20 ಕಾರು ಸ್ಫೋಟವಾಗಿದೆ. ಉಗ್ರರಿದ್ದ I-20 ಕಾರು ಸ್ಫೋಟದ ತೀವ್ರತೆಗೆ ಕಾರಿನ ಪಕ್ಕದಲ್ಲೇ ಇದ್ದ ಮಾರುತಿ CNG ಕಾರು ಕೂಡ ಸ್ಫೋಟವಾಗಿದ್ದರಿಂದ ರಸ್ತೆಯಲ್ಲಿ ಓಡಾಡುತ್ತಿದ್ದವರು, ಆಟೋದಲ್ಲಿದ್ದವರು, ಬೈಕ್ ಸವಾರರು ಸೇರಿ ಒಟ್ಟು 13 ಜನ ಬಲಿಯಾಗಿದ್ದಾರೆ. ಸ್ಫೋಟದ ಬಳಿಕ ಜನ ಗಾಬರಿಯಿಂದ ಓಡಿ ಹೋಗೋದು, ಸ್ಫೋಟದ ತೀವ್ರತೆಗೆ ಬೆಚ್ಚಿಬಿದ್ದು ಜೀವ ಉಳಿದ್ರೆ ಸಾಕಪ್ಪ ಅಂತ ಎದ್ನೋ ಬಿದ್ನೋ ಅಂತ ಸಿಕ್ಕ ಅಂಗಡಿಗಳಿಗೆ ನುಗ್ಗಿದ ದೃಶ್ಯಗಳನ್ನು ಎನ್ಐಎ ಸಂಗ್ರಹಿಸಿ ತನಿಖೆಯನ್ನ ತೀವ್ರಗೊಳಿಸಿದೆ. I-20 ಕಾರು ಬೇಕಂತಲೇ ಉಗ್ರರು ಸ್ಫೋಟಿಸಿದ್ದಲ್ಲ. ಉಗ್ರರಿಗಿದ್ದ ಭಯ, ಗಾಬರಿ, ಎಡವಟ್ಟಿನಿಂದ ಬ್ಲಾಸ್ಟ್. ಎನ್ಐಎ ತನಿಖೆಯಲ್ಲಿ ಸಿಕ್ಕಿರುವ ಮತ್ತೊಂದು ಮಹತ್ವದ ಅಂಶವೆಂದರೆ I-20 ಕಾರನ್ನ ಬೇಕಂತಲೇ ಉಗ್ರರು ಸ್ಫೋಟ ಮಾಡಿಲ್ಲ ಅನ್ನೋದು. ಎನ್ಐಎ ಮತ್ತು ATS ಭದ್ರತಾ ಪಡೆಗಳ ಕೈಗೆ ಎಲ್ಲಿ ಸಿಕ್ಕಿ ಬೀಳ್ತೀವೋ ಅಂತ ಗಾಬರಿಯಲ್ಲಿ ಉಗ್ರರು ಸ್ಫೋಟಕಗಳಿದ್ದ I-20 ಕಾರಲ್ಲಿ ಹೋಗ್ತಿದ್ದಾಗ ಆಕಸ್ಮಿಕವಾಗಿ ಸ್ಫೋಟವಾಗಿದೆ. ಇದೊಂದು ಆತ್ಮಾಹುತಿ ದಾಳಿಯಲ್ಲ, ಶಂಕಿತ ಉಗ್ರ ಡಾಕ್ಟರ್ ಉಮರ್ ಮೊಹಮ್ಮದ್ ಗಲಿಬಿಲಿಯಿಂದ ಆಗಿರುವ ಸ್ಫೋಟ. ಯಾಕಂದ್ರೆ ಉಗ್ರರು ಹಾಕಿದ್ದ ಸ್ಕೆಚ್ಚೇ ಬೇರೆ, ಆಗಿದ್ದೇ ಬೇರೆ ಅನ್ನೋದನ್ನು ಎನ್ಐಎ ಪತ್ತೆ ಮಾಡಿದೆ. ಅಕ್ಟೋಬರ್ 29ಕ್ಕೆ ಸೋನು ಬಳಿ ಡಾಕ್ಟರ್ ಉಮರ್ I-20 ಕಾರು ಖರೀದಿಸಿದ್ದ. ಅದೇ ದಿನ I-20 ಕಾರಿಗೆ ಎಮಿಷನ್ ಟೆಸ್ಟ್ ಕೂಡ ಮಾಡಿಸಿದ್ದ. ಅಕ್ಟೋಬರ್ 29ರ ಸಂಜೆ ಫರೀದಾಬಾದ್ನಲ್ಲಿದ್ದ ಅಲ್ ಫಲಾಹ್ ಯೂನಿವರ್ಸಿಟಿಗೆ ಕಾರ್ ತಗೊಂಡು ಹೋಗಿದ್ದಾನೆ. ಬಂಧಿತ ಡಾಕ್ಟರ್ ಮುಜಮ್ಮಿಲ್ ಶಕೀಲ್ ಸ್ವಿಫ್ಟ್ ಡಿಸೈರ್ ಬಳಿ I-20 ಕಾರನ್ನ ಉಮರ್ ಪಾರ್ಕಿಂಗ್ ಮಾಡಿ ಹೋಗಿದ್ದ. ಅಕ್ಟೋಬರ್ 29ರಿಂದ ನವೆಂಬರ್ 10ರವರೆಗೂ ಫರೀದಾಬಾದ್ ಯೂನಿವರ್ಸಿಟಿಯಲ್ಲೇ I-20 ಕಾರು ನಿಂತಿತ್ತು. ಈ 12 ದಿನಗಳಲ್ಲಿ ಹಂತ ಹಂತವಾಗಿ I-20 ಕಾರಿಗೆ ಶಂಕಿತ ಉಗ್ರರು ಸ್ಫೋಟಕಗಳನ್ನ ಶಿಫ್ಟ್ ಮಾಡ್ತಾ ಇದ್ರು. ಆದರೆ ನವೆಂಬರ್ 10ರ ಬೆಳಗ್ಗೆ ಎನ್ಐಎ ಮತ್ತು ಉಗ್ರ ನಿಗ್ರಹ ಪಡೆಗಳು ದೊಡ್ಡ ಆಪರೇಷನ್ ನಡೆಸಿತ್ತು. ಜಮ್ಮು ಕಾಶ್ಮೀರ ಮತ್ತು ಹರಿಯಾಣದಲ್ಲಿ 3 ವೈದ್ಯರನ್ನ ಬಂಧಿಸಿದ್ರು. ಅರೆಸ್ಟ್ ಆದವರ ಪೈಕಿ ಡಾಕ್ಟರ್ ಉಮರ್ ಆಪ್ತ ಸಹಾಯಕ ಡಾಕ್ಟರ್ ಮುಜಮ್ಮಿಲ್ ಶಕೀಲ್ ಕೂಡ ಇದ್ದ. ಆಮೇಲೆ ಡಾಕ್ಟರ್ ಶಾಹೀನ್ ಸಯೀದ್, ಡಾಕ್ಟರ್ ಆದಿಲ್ ಅಹಮದ್ ಕೂಡ ಇದ್ದ. ಬಂಧಿತರಿಂದ 2900 ಕೆಜಿ ಸ್ಫೋಟಕ ಶಸ್ತ್ರಾಸ್ತ್ರಗಳನ್ನು ಸೀಸ್ ಮಾಡಲಾಗಿತ್ತು. ಯಾವಾಗ ಈ ವಿಷಯ ಉಮರ್ ಕಿವಿಗೆ ಬಿತ್ತೋ ತಕ್ಷಣ ಅಲರ್ಟ್ ಆದ ಉಗ್ರ ಉಮರ್ ಸ್ಫೋಟಕವಿದ್ದ I-20ಯಲ್ಲಿ ಪರಾರಿಯಾಗಿದ್ದ. ನವೆಂಬರ್ 10ರ ಬೆಳಿಗ್ಗೆ 3 ಬಂಧನವಾಯಿತು. ಅದೇ ದಿನ ಮಧ್ಯಾಹ್ನ ಉಮರ್ ಕಾರಲ್ಲಿ ಪರಾರಿಯಾದ. ಅದೇ ಕಾರು ಸಂಜೆ ಕೆಂಪು ಕೋಟೆ ಬಳಿ ಸ್ಫೋಟವಾಗಿದೆ ಅನ್ನೋದನ್ನ ಎನ್ಐಎ ಪತ್ತೆ ಮಾಡಿದೆ ಅಂತ ಗೊತ್ತಾಗಿದೆ. ದೆಹಲಿಯಲ್ಲಿ ಸ್ಫೋಟವಾದ ಕಾರಿನಲ್ಲಿ ಹತ್ರತ್ರ 360 ಕೆಜಿಯಷ್ಟು ಸ್ಫೋಟಕಗಳಿತ್ತು ಅಂತ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ಸ್ಫೋಟವಾದ ಸ್ಥಳದಲ್ಲಿ ಇದುವರೆಗೂ ಎನ್ಐಎ FSL ಟೀಮ್ ತನಿಖೆ ಮಾಡಿ 40ಕ್ಕೂ ಹೆಚ್ಚು ಮಾದರಿಯ ವಸ್ತುಗಳನ್ನು ಪತ್ತೆ ಮಾಡಿದೆ. ಟೈರ್ಗಳು, ಚಾರ್ಸಿ, CNG ಸಿಲಿಂಡರ್, ಬ್ಯಾಲೆಟ್ ಕಾರಿನ ಬಿಡಿಭಾಗಗಳ ಜೊತೆ ಸ್ಫೋಟದಲ್ಲಿ ಸತ್ತಿರುವ ಡಾಕ್ಟರ್ ಉಮರ್ ದೇಹದ ತುಂಡುಗಳನ್ನೂ ಸಂಗ್ರಹಿಸಲಾಗಿದೆ. ಈ 40 ವಸ್ತುಗಳ ಪೈಕಿ ಕಾರಲ್ಲಿ 2 ಮಾದರಿಯ ಸ್ಫೋಟಕಗಳು ಪತ್ತೆಯಾಗಿದೆ. ಒಂದು ಅಮೋನಿಯಂ ನೈಟ್ರೇಟ್, ಇನ್ನೊಂದು ಅಮೋನಿಯಂಗಿಂತ 2 ಪಟ್ಟು ಶಕ್ತಿಶಾಲಿಯಾಗಿರುವ ಸ್ಫೋಟಕ ಕೆಮಿಕಲ್ ಅಂತ ಎನ್ಐಎಗೆ FSL ಟೀಮ್ ಕೊಟ್ಟಿರುವ ಸಾಕ್ಷಿ. ಸರಣಿ ಬಾಂಬ್ ಸ್ಫೋಟಕ್ಕೆ ಸಜ್ಜಾಗ್ತಿದ್ರು ಭಯೋತ್ಪಾದಕರು. ಅದೊಂದು ಪೋಸ್ಟರ್ನಿಂದ ವಿಧ್ವಂಸಕ ಕೃತ್ಯ ಬಟಾಬಯಲು. ಭಾರತದಲ್ಲಿ ಕಂಡು ಕೇಳರಿಯದಂಥ ಭೀಕರ ಸರಣಿ ಬಾಂಬ್ ಸ್ಫೋಟಕ್ಕೆ ಉಗ್ರರು ಮಹಾಸಂಚು ರೂಪಿಸಿದ್ರು. ಒಂದು ಕಡೆ ದೆಹಲಿ, ಹರಿಯಾಣ, ಉತ್ತರ ಪ್ರದೇಶ, ಜಮ್ಮು ಕಾಶ್ಮೀರದಲ್ಲಿ
ಸರಣಿ ಬಾಂಬ್ ಬ್ಲಾಸ್ಟ್ ಮಾಡೋದು, ಸರಣಿ ಸ್ಫೋಟದ ಬಗ್ಗೆ ಸರ್ಕಾರ, ಪೊಲೀಸರು, ಭದ್ರತಾ ಪಡೆಗಳು ತಲೆಕೆಡಿಸಿಕೊಳ್ತಿರೋ ಹೊತ್ತಲ್ಲೇ ಅಯೋಧ್ಯೆ, ವಾರಣಾಸಿ ಅಂತಹ ಧಾರ್ಮಿಕ ಕ್ಷೇತ್ರಗಳು ಸೇರಿ ಗುಜರಾತ್, ಮಧ್ಯಪ್ರದೇಶ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ದೇವಸ್ಥಾನ, ಫುಡ್ ಸ್ಟ್ರೀಟ್ಗಳ ಮೇಲೆ ರಿಸಿನ್ ಕೆಮಿಕಲ್ ದಾಳಿ ಮಾಡೋ ಹುನ್ನಾರ ಮಾಡಿದ್ರಂತೆ. ಆದ್ರೆ ತನಿಖಾ ಸಂಸ್ಥೆಗಳ ಕಾರ್ಯಕ್ಷಮತೆ, ಬುದ್ಧಿವಂತಿಕೆ, ತುರ್ತು ಕಾರ್ಯಾಚರಣೆ ಲಕ್ಷಾಂತರ ಜನ ಬಲಿಯಾಗುವುದನ್ನು ತಪ್ಪಿಸಿದೆ. ಅಷ್ಟಕ್ಕೂ ಭದ್ರತಾ ಪಡೆಗಳು, ತನಿಖಾ ಸಂಸ್ಥೆಗಳು ಇಷ್ಟು ದೊಡ್ಡ ಮಟ್ಟದ ಕಾರ್ಯಾಚರಣೆ ನಡೆಸಲು ಕಾರಣವಾಗಿದ್ದೇ ಕಾಶ್ಮೀರದ ಶ್ರೀನಗರದಲ್ಲಿ ಅಂಟಿಸಿದ್ದ ಪೋಸ್ಟರ್ಗಳು. ಅಕ್ಟೋಬರ್ 18ರಂದು ಶ್ರೀನಗರದ ನೌಗಾಮ್ ಮನೆಗಳ ಗೋಡೆಗಳ ಮೇಲೆ ಪೋಸ್ಟರ್ ಅಂಟಿಸಲಾಗಿತ್ತು. ಜೈಷ್ ಎ ಮೊಹಮ್ಮದ್ ಸಂಘಟನೆ ಹೆಸರಿನಲ್ಲಿ ಪ್ರಚೋದನಕಾರಿ ಪೋಸ್ಟರ್ಗಳನ್ನು ಅಂಟಿಸಿದ್ರು. ಆಪರೇಷನ್ ಸಿಂಧೂರ್ ದಾಳಿ ವೇಳೆ ಉಗ್ರ ನಾಯಕ ಮಸೂದ್ ಕುಟುಂಬದವರ ಹತ್ಯೆಗೆ ಪ್ರತೀಕಾರ ತೀರಿಸಿಕೊಳ್ಳುವ ಬಗ್ಗೆ ಉಲ್ಲೇಖಿಸಿದ್ರು. ಶ್ರೀನಗರದಲ್ಲಿ ಯಾರೂ ಕೂಡ ಸೇನೆ, ಪೊಲೀಸ್, ಸರ್ಕಾರಕ್ಕೆ ಸಹಕರಿಸದಂತೆ ಸೂಚನೆಯೂ ಕೊಟ್ಟಿದ್ರು. ತಕ್ಷಣ ಅಲರ್ಟ್ ಆದ ಜಮ್ಮು ಕಾಶ್ಮೀರ ಪೊಲೀಸರು ಕೇಂದ್ರ ತನಿಖಾ ಸಂಸ್ಥೆಗಳಿಗೆ ಮಾಹಿತಿ ರವಾನಿಸಿದ್ರು. ತಕ್ಷಣ ಅಖಾಡಕ್ಕಿಳಿದ ತನಿಖಾ ತಂಡಗಳಿಂದ ಪೋಸ್ಟರ್ ಅಂಟಿಸಿದವರ ಹುಡುಕಾಟ ನಡೆಯಿತು. ಆಗ ಓರ್ವ ಮೌಲ್ವಿ, ಆತನ ಪ್ರಿಯತಮೆ ಡಾಕ್ಟರ್ ಶಾಹಿನ್ ಸಯೀದ್ ನಂಟು ಪತ್ತೆಯಾಯಿತು. ಶಂಕಿತರನ್ನೆಲ್ಲ ವಶಕ್ಕೆ ಪಡೆದು ಗೌಪ್ಯವಾಗಿ ವಿಚಾರಣೆ ನಡೆಸಿದಾಗ ಅಲ್ ಫಲಾಹ್ ಯೂನಿವರ್ಸಿಟಿಯ ನಂಟು ಪತ್ತೆಯಾಯಿತು. ವೈದ್ಯರನ್ನೇ ಬಳಸಿಕೊಂಡು 2 ವರ್ಷದಿಂದ ಸ್ಫೋಟಕಗಳ ಸಂಗ್ರಹ ಅಂಶ ಬೆಳಕಿಗೆ ಬಂತು. ನೂರಾರು ಯುವಕರ ಭವಿಷ್ಯ ರೂಪಿಸಬೇಕಿದ್ದ ಫರೀದಾಬಾದ್ನ ಅಲ್ ಫಲಾಹ್ ಯೂನಿವರ್ಸಿಟಿ ಉಗ್ರರ ಅಡಗುತಾಣವಾಗಿತ್ತು. ಜನರ ಜೀವ ಉಳಿಸಬೇಕಿದ್ದ ವೈದ್ಯರುಗಳೇ ಜನರ ರಕ್ತ ಹೀರಲು ರೆಡಿಯಾಗಿದ್ದ ಬಂಧಿತ ಉಗ್ರ ವೈದ್ಯರುಗಳಿಗೆ ಆಶ್ರಯ ತಾಣವಾಗಿತ್ತು. ಈಗ ಇದೇ ವಿಶ್ವವಿದ್ಯಾಲಯವನ್ನ ಕೇಂದ್ರ ತನಿಖಾ ಸಂಸ್ಥೆಗಳು ಇಂಚಿಂಚೂ ಜಾಲಾಡ್ತಿವೆ. ಬಂಧಿತ ವೈದ್ಯರೆಲ್ಲ ಜಮ್ಮು ಕಾಶ್ಮೀರದವರೇ ಅಂತ ಪತ್ತೆಯಾಗಿದೆ. ಬಂಧಿತ ವೈದ್ಯರಿಗೆ ಉಗ್ರರ ಹ್ಯಾಂಡ್ಲರ್ಗಳ ಜೊತೆ ಸಂಪರ್ಕ ಇದ್ದಿದ್ದು ಗೊತ್ತಾಗಿದೆ. ಫರೀದಾಬಾದ್ನ ಅಲ್ ಫಲಾಹ್ ವಿವಿ ಕ್ಯಾಂಪಸ್ನಲ್ಲಿ ಕೂತು ವಿಧ್ವಂಸಕ ಕೃತ್ಯಕ್ಕೆ ಸಂಚು ರೂಪಿಸಿದ್ದಕ್ಕೆ ಸಾಕ್ಷ್ಯಗಳಿವೆ. ಯೂನಿವರ್ಸಿಟಿ ಲ್ಯಾಬ್ನಲ್ಲೇ ಸ್ಫೋಟಕಗಳನ್ನು ತಯಾರಿಸಿರುವುದಕ್ಕೆ ಪುರಾವೆಗಳೂ ಸಿಕ್ಕಿದೆಯಂತೆ. ವಿವಿ ಅಕೌಂಟ್ಗಳ ಮೂಲಕ ಹಣ ವರ್ಗಾವಣೆ ಬಗ್ಗೆ ಮಾಹಿತಿನೂ ಎನ್ಐಎ ಕಲೆ ಹಾಕಿ ತನಿಖೆ ಮಾಡುತ್ತಿದೆ. ಎನ್ಐಎ ತನಿಖೆಗೆ ಸಂಪೂರ್ಣ ಸಹಕಾರ ಕೊಡ್ತೀವಿ ಅಂತ ಅಲ್ ಫಲಾಹ್ ವಿವಿ ಅವರು ಹೇಳ್ತಿದ್ದಾರೆ. ಸ್ಫೋಟಕ್ಕೂ ಕಾರಿಗೂ ವಿವಿಗೂ ಸಂಬಂಧವಿಲ್ಲ, ಬಂಧಿತ ಡಾಕ್ಟರ್ಗಳಿಗೂ ವಿವಿಗೂ ಯಾವುದೇ ಸಂಬಂಧವಿಲ್ಲ ಅಂತಾನು ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ. ಇನ್ನೊಂದು ಕಡೆ ಶಂಕಿತ ಉಗ್ರ ವೈದ್ಯರುಗಳಿಗೆ ವಿದೇಶಿ ಫಂಡಿಂಗ್ ಬಂದಿದೆ ಅನ್ನೋದನ್ನೂ ಎನ್ಐಎ ಪತ್ತೆ ಮಾಡಿದೆ. ಬಂಧಿತ ಡಾಕ್ಟರ್ ಆದಿಲ್, ಡಾಕ್ಟರ್ ಮುಜಾಮಿಲ್ ಟರ್ಕಿಗೆ ಭೇಟಿ ನೀಡಿ ಸಂಚುಕೋರರನ್ನ ಭೇಟಿ ಮಾಡಿದ್ರು. ಟರ್ಕಿಯಲ್ಲೇ ಕೂತು ಭಾರತದಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ಪ್ಲಾನ್ ಮಾಡಿದ್ರು. ಟೆಲಿಗ್ರಾಮ್ ಆಪ್ನಲ್ಲಿ ಗ್ರೂಪ್ ಮಾಡಿಕೊಂಡು ಸ್ಫೋಟಕ್ಕೆ ಸ್ಕೆಚ್ ಹಾಕಿದ್ರು. ಇದಕ್ಕೆಲ್ಲ ಡಿಜಿಟಲ್ ವ್ಯಾಲೆಟ್ಗಳ ಮೂಲಕ ಹಣ ವರ್ಗಾವಣೆ ಆಗಿರುವುದನ್ನು ಎನ್ಐಎ ಪತ್ತೆ ಮಾಡಿದೆ. ದೆಹಲಿ ಸ್ಫೋಟದ ಬಳಿಕ ಉಗ್ರ ಕೃತ್ಯಕ್ಕೆ ಸಂಚು ರೂಪಿಸಿದ್ದ ಡಾಕ್ಟರ್ಗಳ ಬೇಟೆಯಾಡುತ್ತಿರುವ ಎನ್ಐಎ ಟೀಮ್ ನಿನ್ನೆ ರಾತ್ರಿ ಶ್ರೀನಗರದಲ್ಲಿ ಮತ್ತೊಬ್ಬ ವೈದ್ಯ ಡಾಕ್ಟರ್ ತಾಜ್ಮುಲ್ ಎಂಬಾತನನ್ನ ಬಂಧಿಸಿ ವಿಚಾರಣೆ ಮಾಡುತ್ತಿದೆ. ಪ್ರಚೋದನೆ ನೀಡಿದ್ದ ಮೌಲ್ವಿ ಇರ್ಫಾನ್ ಪತ್ನಿಯನ್ನೂ ಬಂಧಿಸಿದೆ. ಒಟ್ನಲ್ಲಿ 2 ವರ್ಷದಿಂದ 3-4 ಸಲ ಸರಣಿ ಬಾಂಬ್ ಸ್ಫೋಟಕ್ಕೆ ಸ್ಕೆಚ್ ಹಾಕಿದ್ದ ಕೀಚಕರ ಬೇಟೆಯಾಡ್ತಿರೋ ತನಿಖಾ ಸಂಸ್ಥೆಗಳು ಇನ್ಯಾರ್ಯಾರ ಬುಡಕ್ಕೆ ಬಿಸಿನೀರು ಕಾಯಿಸುತ್ತೆ ಅನ್ನೋದೇ ನಿಗೂಢ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.